ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಬುಕ್ ಮಾರ್ಕನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಉಲ್ಲನ್ನಿಂದ ಬುಕ್ ಲವರಿಗಾಗಿ ಇದನ್ನು ಪುಸ್ತಕವನ್ನು ಓದಿ ಅಲ್ಲಿಗೆ ಪೇಜನ್ನು ಮಡಚಿ ಇಡೋ ಬದಲು ಈ ಬುಕ್ ಮಾರ್ಕನ್ನು ಹಾಕಿಟ್ರೆ ನಿಮಗೆ ಮತ್ತೆ ಪುನಃ ಓದಲಿಕ್ಕೆ ಈಸಿ ಆಗ್ತದೆ. ಮೊದಲಿಗೆ ಒಂದು ರಿಂಗನ್ನು ಹಾಕ್ಕೊಂಡು ಅದರಲ್ಲಿ 12 ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, 12 ಸಿಂಗಲ್ ಕ್ರೋಶ ಹಾಕಿ ಆದಮೇಲೆ ಲಾಸ್ಟಿಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ 3 ಚೈನನ್ನು ಹಾಕ್ಕೊಳ್ಬೇಕು. ಮೂರು ಚೈನನ್ನು ಹಾಕೊಂಡಾದ್ಮೇಲೆ ಮುಂದಿನ ಚೈನ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಒಂದೇ ಸಿಂಗಲ್ ಕ್ರೋಶದಲ್ಲಿ 4 ಡಬಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿದೆ, ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಕೊನೆಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಂತರ 3 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. 4 ಇದರಲ್ಲಿ ಹಲವಾರು ಥರ ಮಾಡ್ತಾರೆ. ನಾನು ಈಸಿಯಾಗಿರಲಿ ಅಂಥೇಳಿ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿ ನೋಡಿ. ಈ ಥರ ಮತ್ತೆ 3 ಚೈನನ್ನು ಹಾಕ್ಕೊಂಡು ಮತ್ತೆ 4 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಕೊನೆಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಪ್ರತಿ ಸಲ ಶುರು ಮಾಡುವಾಗಲೂ 3 ಡಬಲ್ ಕ್ರೋಶವನ್ನು 3 ಚೈನನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ ಸಿಂಪಲ್ಲಾಗಿ ಆಯಿತು. ಈಗ 20 ಚೈನನ್ನು ಹಾಕ್ಕೊಳ್ಬೇಕು. ಇದನ್ನು ಇಲ್ಲಿಗೆ ಎಂಡ್ ಮಾಡಿ ಸ್ಲಿಪ್ ಸ್ಟಿಚ್ಚನ್ನು ಹಾಕಿ 20 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಹಾಗೆ ನನ್ನ ವಿಡಿಯೋಕ್ಕೆ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನೋಡಿ, ಈ ಥರ ಆಯಿತು. ಇನ್ನೊಂದು ಸ್ವಲ್ಪ ಉದ್ದ ಮಾಡೋಣ. ಬುಕ್ಕನ್ನು ಇಟ್ಕೊಂಡು ನೋಡಿಕೊಂಡ್ರೆ ಗೊತ್ತಾಗ್ತದೆ. ಈ ಥರ 20 ಚೈನನ್ನು ಹಾಕ್ಕೊಂಡಾದ್ಮೇಲೆ ತುದಿಗೆ ಮತ್ತೆ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು.
8 ಸಿಂಗಲ್ ಕ್ರೋಶಾವನ್ನು ಹಾಕ್ಕೊಂಡಿದ್ದೀನಿ. ಈಗ ಕೊನೆಯದಾಗಿ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಮತ್ತೆ ಎಲ್ಲದರಲ್ಲೂ ಎರಡೆರಡು ಸಿಂಗಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿಗೆ ದಾರವನ್ನು ಕಟ್ ಮಾಡ್ಕೊಳ್ಬೋದು. ಇಲ್ಲ ಇದನ್ನು ಎಲ್ಲ ಸೇರಿಸಿ ಎಲೆ ಶೇಪಿಗೂ ಮಾಡ್ಕೊಳ್ಬೋದು. ನೋಡಿ, ಈ ಥರ ಎಲ್ಲ ಸಿಂಗಲ್ ಕ್ರೋಶಾದಲ್ಲಿ ದಾರವನ್ನು ಹೀಗೆ ತಗೊಂಡು ಈ ಥರ ಎಲ್ಲ ಎಳೆಗಳಿಗೂ ಪಾಸ್ ಮಾಡುವಂಥದ್ದು. ಇದೇ ದಾರವನ್ನು ಈಗ ಕೊನೆಯದಾಗಿ ಈ ಥರ ಆಯಿತು. ವಿಡಿಯೋ ನೋಡಿದ್ದಕ್ಕಾಗಿ